ಕಾಂಗ್ರೆಸ್ನವರು ಧಮಕಿ ಹಾಕಿ ಮತ ಪಡೆಯಬೇಕು ಅಂತ ಹೊರಟಿದ್ದಾರೆ. ಬಾಗಲಕೋಟೆ ಜನ ಧಮಕಿಗೆಲ್ಲ ಎದುರೋರಲ್ಲ. ಭೂಪಟದಲ್ಲಿ ಬಾಗಲಕೋಟೆ 20 ವರ್ಷದ ಹಿಂದೆ ಹೆಂಗಿತ್ತು, ಇವತ್ತು ಏನು ಬದಲಾವಣೆ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ, ಇದಕ್ಕೆ ಕಾರಣರು ಅಂತೇಳಿ ಹುಡುಕಿದ್ರೆ ನೀವು ಸಿಗೋದೇ ಚರಂತಿ ಮಠರು. ಹೌದಲ್ಲ? ನಾನು ಕೂಡ ಬಹಳ ಹಿಂದೆ 30-40 ವರ್ಷದಿಂದಲೂ ಕೂಡ ಇಲ್ಲಿ ಬರ್ತೀನಿ. ಆವತ್ತು ಸಣ್ಣ ಒಂದು ಪಟ್ಟಣ ಆಗಿದ್ದು ಇವತ್ತು ನಮಗೆ ಗುರ್ತೇ ಹಚ್ಚಲಾರ್ದಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಬಂದರೆ. ಯಾಕೆಂತಂದ್ರೆ ಅಷ್ಟು ವಿಶಾಲವಾಗಿದೆ. ರಸ್ತೆಗಳು ನೋಡಿದ್ರೆ ಬೆಂಗಳೂರಲ್ಲಿ ಇಂಥ ರಸ್ತೆಗಳಿಲ್ಲ. ಕ್ಯಾಪಿಟಲ್ ಅಲ್ಲ, ಅಲ್ಲಿಲ್ಲ. ಯಾವುದೇ ಎಲ್ಲ ಜಿಲ್ಲೆಗಳಿಗೂ ನಾನು ಹೋಗ್ತೇನೆ, ಯಾವ ಜಿಲ್ಲೆಯೂ ಕೂಡ ಇಷ್ಟೊಂದು ವಿಶಾಲವಾಗಿ ಬೆಳೆದಿಲ್ಲ. ಮತ್ತು ಇವತ್ತು ಎಕ್ಸ್ಟೆನ್ಷನ್ಗಳನ್ನು ನೋಡಿದ್ರೆ ಬೆಂಗಳೂರಿನ ಸದಾಶಿವನಗರ ನೋಡಿದಂಗೆ ಆಗುತ್ತೆ ನನಗೆ. ನಾನು ಬೆಂಗಳೂರಿನವನು. ಅಂದಮೇಲೆ ಯಾರ ಪರವಾಗಿ ಜನ ನಿಲ್ಲಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಬಂದು ನನ್ನ ಕೈ ಬಲಪಡಿಸ್ರಿ. ಯಾವ ಕೈ ಐತಿ ನಿಮ್ಮದು? ಎಡಗೈಯ ಬಲಗೈಯ ನಿಮ್ಮದು? ಯಾವ್ದು ಬಲಪಡಿಸ್ಬೇಕು? ಅದಾದ್ಮೇಲೆ ಧಮಕಿ ಹಾಕ್ತೀರಿ. ನಿನ್ನೆ ನೋಡಿದೆ, ನಾನು ಕೆಲವು ಹಳ್ಳಿಗಳಿಗೆ ಹೋಗಿದ್ದೆ. ಗುಂಡಿ ಮುಚ್ಚಲಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ಅವ್ರು ಬರ್ತಾರೆ ಅಂತೇಳಿ ರಸ್ತೆ ಕಪ್ಪಗೈತೆ, ಕೆಂಪು ಮಣ್ಣು ಹಾಕಿ ಮುಚ್ಚವ್ರೆ. ಅಂದ್ರೆ ಕಾಂಗ್ರೆಸ್ನ ಈ ಹಳ್ಳದಲ್ಲಿ ಕೆಂಪು ಮಣ್ಣು ಹಾಕಿ ಮುಚ್ಚೋ ಕಾಲ ಬಂದಿದೆ. ಮುಚ್ತಾರೆ. ನಾನು ಉಳಿದಿದ್ದೇನೆ ಅಲ್ಲಿ ಮಾತಾಡ. ಸರ್, ಸಿಎಂ ಅವರು ಇಂಥ ಚೀಪ್ ಏನು ಪ್ರಚಾರವನ್ನ ಮಾಡಬೇಕಾಗಿತ್ತ ಅಂತ? ಯಾಕೆಂದ್ರೆ ಅವ್ರನ್ನ ರಾಜಕೀಯವಾಗಿ ಸೋಲಿಸಲಿಕ್ಕೆ ಈ ರೀತಿಯಾದಂತಹ ಚೀಪ್ ಗಿಮಿಕ್ ಬೇಕಾಗಿತ್ತ ಅಂತ? ಅವರು ಚೀಫ್ ಮಿನಿಸ್ಟರ್ ಅಲ್ವೇನ್ರಿ? ಅವರು ಬಹಳ ಚೀಪ್ ಮಿನಿಸ್ಟರ್. ಅವರು ಚೀಫ್ ಮಿನಿಸ್ಟರ್ ಅರ್ಥನೇ ಬಹಳ ಚೀಪ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಅವರು. ಅದರಿಂದಾಗಿ ಅವ್ರದ್ದು ಪರಿಸ್ಥಿತಿ ಅಷ್ಟೇನೆ. ಯಾಕಂದ್ರೆ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಇನ್ನೊಂದು 15 ದಿವಸ ಇರಬಹುದು ಅವರು. ಯಾಕೆಂದ್ರೆ ಅಲ್ಲೆಲ್ಲ ಆ ಕಡೆಯಿಂದ ಕೀ ಕೊಡಕ್ ಶುರುವಾಗಿದೆ. ಈಗಾಗಲೇ ಈ ಸದನ ಬರ್ದೇ ಇದ್ದಿದ್ರೆ ಈಗಾಗಲೇ ಅವ್ರು ರಿಸೈನ್ ಮಾಡಿಬಿಡ್ತಿದ್ರು. ಈ ಚುನಾವಣೆಗಳು ಬಂದಾಗ ತೆಗೆದು ಬಿಟ್ರೆ ಎಲ್ಲಿ ನಾವು ಸೋತು ಬಿಡ್ತೀವಿ ಅಂತ ಅವ್ರನ್ನ ಇಟ್ಕೊಂಡ್ರು ಸೋಲ್ತಾರೆ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಧಮಕಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಈ ಧಮಕಿಗೆಲ್ಲ ಇಲ್ಲಿ ಎದುರೋರಲ್ಲ, ಗೆದ್ದೇ ಗೆಲ್ತಾರೆ ನಮ್ಮ ಚರಂತಿ ಮಠರು. ಇದೊಂದು ಮಾತ್ರ ಅಲ್ಲ, 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ನವನಗರದ ಅಭಿವೃದ್ಧಿಗೆ ಚರಂತಿ ಮಠ ಸರ್ದು ದೊಡ್ಡ ಪಾತ್ರ ಇದೆ, ಕಾಂಟ್ರಿಬ್ಯೂಷನ್ ಇದೆ. ಇತ್ತೀಚೆಗೆ ಒಂದು ಶಂಕುಸ್ಥಾಪನೆ ಮಾಡಿದ್ರು ಮೆಡಿಕಲ್ ಕಾಲೇಜ್ಗೆ. ಅದನ್ನೇ ಮುಂದಿಟ್ಕೊಂಡು ಇವರು ಬಿಜೆಪಿಯವರು ಮಾಡಲಿಲ್ಲ ಅಂತ ಅದನ್ನೇ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ನೋಡಿ, ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ, ಇಂಜಿನಿಯರಿಂಗ್ ಕಾಲೇಜು ಅಥವಾ ಶಾಲಾ ಕಾಲೇಜುಗಳು ಅದೆಲ್ಲ ಇದೇನು ಸರ್ಕಾರದ್ದಲ್ಲ. ಅವರವರು ಮಾಡಿದ್ರೆ ನಿಮ್ಗೇನು? ಹೌದು, ಅವರು ಮಾಡಿದ್ದು. ನೋಡಿ, ಪ್ರತಿ ಹುಡುಗನಿಗೆ ಗೊತ್ತು, ಸಣ್ಣ ಹುಡುಗನಿಗೆ ಗೊತ್ತು, ಹಿರಿಯರಿಗೂ ಗೊತ್ತು ಇಲ್ಲಿ ಅಭಿವೃದ್ಧಿ ಅಧಿಕಾರರು ಯಾರು ಅಂತ. ಸರ್ಕಾರ ಅದನ್ನೆಲ್ಲ ಮಾಡ್ಬೇಕಂತಂದ್ರೆ ಬಹಳ ಮಾಡಬಹುದಾಗಿತ್ತು. ಸರ್ಕಾರಕ್ಕೆ ಸಮಯ ಇಲ್ಲ. ಇವ್ರ ಕಾಲು ಅವ್ರ ಕೈಯಲ್ಲಿ, ಅವ್ರ ಕಾಲು ಇವ್ರ ಕೈಯಲ್ಲಿ. ಇನ್ನು ಆ ಕೈಯಲ್ಲೇ ಅವ್ರ ಕೈಯಲ್ಲಿ ನನ್ನ ಕೈ ಬಲಪಡಿಸಿದೆ ಅಂದ್ರೆ ಯಾವ ಕೈ ಬಲಪಡಿಸ್ಬೇಕೀಗ? ನೀವು DK ಶಿವಕುಮಾರ್ ಕಾಲೆಳೆಯೋ ಕೈಯನ್ನ ಬಲಪಡಿಸ್ಬೇಕಾ? ಇವತ್ತಿರತಕ್ಕಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಬಹಳ ಬಲಿಷ್ಠವಾಗಿದೆ. ಇಲ್ಲಿ ಜನ ಈ ಸಾರಿ ಅದು ಹೇಗಿದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಕೊನೆಯದಾಗಿ ಸರ್, ಈಗ ನಿನ್ನೆ ಒಂದು ಸಿದ್ದರಾಮಯ್ಯ ಮಾತಾಡಿದ್ರು, ಉಳುವ ಎತ್ತುಗಳಿಗೆ ನೀವು ಮತ ಹಾಕಿ ಬಿಜೆಪಿಯವರು ಕಳ್ಳೆತ್ತುಗಳಿಗೆ ಹಾಕಬಾರ್ದು ಅಂತ ಹೇಳ್ಕೊಂಡು. ಅಲ್ಲ, ಅವರು ಎತ್ತುಗಳಿಗೆ ದೋಖಾ ಮಾಡಿ ಬಂದವರು. ಅವ್ರ ಮೊದಲು ಇದ್ದಿದ್ದು ಅವ್ರದ್ದು ಸಿಂಬಲ್ ಯಾವುದು? ಅದಕ್ಕೆ ದೋಖಾ ಮಾಡಿ ಕೈ ಇಟ್ಕೊಂಡು ಬಂದವರು ಅವರು. ಈ ಕೈ ಅದೇನು ಪೂರ್ತಿ ಕೈ, ಕತ್ತರಿಸಿದ ಕೈ, ಅದು ತುಂಡು ಕೈ. ಆಕ್ಸಿಡೆಂಟ್ ಆದಾಗ ತುಂಡಾಗಿ ಬಿದ್ದಿರ್ತದೋ ಅಂತ ಕೈ ಅದು. ಈಗ ಅದಕ್ಕೆ ಜೀವ ಇಲ್ಲ, ನಿರ್ಜೀವ ಕೈ ಅದು. ಅದರಿಂದ ಏನೂ ಆಗಲ್ಲ. ನೀವು ಕೈ ಇಟ್ಕೊಂಡು ಬಂದ್ರೆ ಏನಾಗೋದಿಲ್ಲ. ನಾವು ಕಳ್ಳೆತ್ತು ಅಲ್ಲ, ಸುಳ್ಳೆತ್ತು ಅಲ್ಲ. ನಿಮ್ಮಂತ ಕಳ್ಳೆತ್ತುಗಳು ದೇಶದಲ್ಲಿಲ್ಲ. ಅದಕ್ಕೆ ದೇಶದಿಂದಲೇ ನಿಮ್ಮನ್ನ ಕಣ್ಮರೆ ಆಗುವಂತ ಪರಿಸ್ಥಿತಿಗೆ ಜನ ನೂಗ್ತಾ ಇರುವಾಗ ಇದರ ಬಗ್ಗೆ ಏನ್ ಮಾತಾಡ್ತೀರಿ? ನಾನೊಂದು ಹೇಳ್ತೇನೆ ನೋಡಿ, ಅವರೇ ನಿಜವಾದ ಕಳ್ಳೆತ್ತುಗಳು. 2 ಕ್ಷೇತ್ರಗಳಿವೆ ಇವತ್ತು ಚುನಾವಣೆ.
2 ಕ್ಷೇತ್ರದಲ್ಲಿ ಗೆದ್ರೆ ಕಾಂಗ್ರೆಸ್ಸು ಸರ್ಕಾರ ಏನು ಇನ್ನೊಂದು ಬರಲ್ಲ. ನಾವೇನು ಗೆದ್ರೆ ಇನ್ನೊಂದು ಸರ್ಕಾರ ಮಾಡಲ್ಲ. ಆದ್ರೆ ಏನು ಗೊತ್ತಾ, ಜನರಿಗೆ ಒಂದು ಮೆಸೇಜ್ ಹೋಗ್ತದೆ ಇದರಿಂದ, ನಿಜವಾದ ಈ ಅಭಿವೃದ್ಧಿಯ ಅಧಿಕಾರರು ಯಾರು ಅಂತಕ್ಕಂಥದ್ದು. ಇಲ್ಲಿ ಕಳೆದ ಚುನಾವಣೆಯಲ್ಲಿ ಕಾರಣಾಂತರದಿಂದ ಪರಿಸ್ಥಿತಿ ಬೇರೆ ಆಯ್ತು. ಈ ಸಾರಿ ಆ ಪರಿಸ್ಥಿತಿ ಇಲ್ಲ. ಜನರಿಗೆ ಅರ್ಥ ಆಗೋಯ್ತು ನಾವೆಂತ ತಪ್ಪು ಮಾಡಿದ್ವಿ ಅಂತ. ಈ ಸರ್ಕಾರವನ್ನೇ ತಂದು ತಪ್ಪು ಮಾಡಿದ್ದೇವೆ. ಬಾಗಲಕೋಟೆಯಲ್ಲಿ ಈ ರೀತಿ ಬಿಜೆಪಿಗೆ ನಾವು ಸೋಲಿಸಿಬಿಟ್ಟು ಚರಂತಿ ಮಟ್ರ ಅವರನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಪಶ್ಚಾತ್ತಾಪ ಪಡ್ತಿದ್ರು, ಅವಕಾಶ ಕೊಟ್ಟಿದ್ದಾರೆ, ಈಗ ಅದನ್ನು ಬಳಕೆ ಮಾಡಿ. ಸರ್, ಎಲ್ಲೋ ಒಂದ್ ಕಡೆ ಈಗ ಕಾಂಗ್ರೆಸ್ನಲ್ಲಿ ಇನ್ನೊಂದು ಏನು ಟೀಮು ಕಾಂಗ್ರೆಸ್ನ ಸೋಲಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋದು. ಅದು ನಾವು ಕಾಂಗ್ರೆಸ್ನವ್ರ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ನನಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ಅವ್ರನ್ನೇನು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಳ್ತಾವ್ರೆ. ನಮ್ಮನ್ನು ಭದ್ರಪಡಿಸ್ಕೊಳ್ಳೋದು, ನಮ್ಮ ಕಾರ್ಯಕರ್ತರು ಉತ್ಸಾಹದ ಅವ್ರನ್ನ ನಾವು ನೋಡಬೇಕಾಗಿದೆ. ನಮ್ಮ ಕಾರ್ಯಕರ್ತರ ಉತ್ಸಾಹ, ನಮ್ಮ ಅಭ್ಯರ್ಥಿ ನೋಡಿ ಬೆಳಗ್ಗೆ ಎದ್ದು ಬೀದಿ ಬೀದಿ ಸುತ್ತಿ ಜನರ ಜೊತೆಯಲ್ಲಿ ಬೆಳೆದು ಎಲ್ಲವನ್ನೂ ಇದು ಅವ್ರು ನೋಡಿ ಹೋದ ತಕ್ಷಣನೇ ಹಾರ ಹಾಕಿ ಎಲ್ಲರೂ ಆರಾತುರಾಯಿಗಳಿಂದ ಅವ್ರನ್ನ ಏನಾದ್ರೂ ಅರ್ಥ ಏನು, ನಾವು ಏನು ತಪ್ಪು ಮಾಡಿದ್ವಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮಾಡ್ತಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.